ಅಳಿಲಿನ ಕಿತಾಪತಿ. ಒಂದು ದೊಡ್ಡ ಅರಮನೆಯಲ್ಲಿ ರಾಜನೊಬ್ಬ ಇದ್ದ. ಅವನಿಗೆ ಒಂದು ಸಣ್ಣ ಅಳಿಲು ಆತ್ಮೀಯವಾಗಿತ್ತು. ಆ ಅಳಿಲಿಗೆ ಹೆಸರು ಚಿಕ್ಕು. ಚಿಕ್ಕು ರಾಜನ ಮಗನಂತೆಯೇ ಬೆಳೆದಿದ್ದ. ರಾಜನ ಮೇಜಿನ ಮೇಲೆ, ತಟ್ಟೆಯಲ್ಲಿ, ಹಾಸಿಗೆಯ ಮೇಲೆ ಎಲ್ಲೆಲ್ಲೂ ಚಿಕ್ಕು ಓಡಾಡುತ್ತಿತ್ತು. ರಾಜನಿಗೆ ಚಿಕ್ಕುವನ್ನು ನೋಡಿದರೆ ಸಾಕು, ಎಲ್ಲ ಆಯಾಸ ಮಾಯವಾಗುತ್ತಿತ್ತು. ಒಂದು ದಿನ ರಾಜನಿಗೆ ದೂರದ ರಾಜ್ಯದಿಂದ ಅಪರೂಪದ ಆಭರಣ ಬಂದಿತು. ಅದು ಚಿನ್ನದ ಕಿರೀಟದಂತೆ ಹೊಳೆಯುತ್ತಿತ್ತು. ರಾಜ ಅದನ್ನು ತನ್ನ ಖಜಾನೆ ಕೋಣೆಯಲ್ಲಿ ಇಟ್ಟು ಬೀಗ ಹಾಕಿದ. ಆದರೆ ಚಿಕ್ಕು ಆ ಆಭರಣದ ಹಿಂದೆಯೇ ಹೋಗಿಬಿಟ್ಟಿತು. ಸಣ್ಣ ತೂತಿನಿಂದ ಒಳಗೆ ನುಸುಳಿ ಆಭರಣವನ್ನು ಕಚ್ಚಿ ಎಳೆದು ತಂದು ರಾಜನ ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿತು. ಅದು ಚಿಕ್ಕುವಿಗೆ ಹೊಸ ಆಟಿಕೆ. ಮರುದಿನ ಬೆಳಗ್ಗೆ ಖಜಾನೆ ಕೋಣೆ ತೆರೆದು ನೋಡಿದ ರಾಜ ಆಭರಣ ಕಾಣೆಯಾದದ್ದನ್ನು ಕಂಡು ಆಗ್ರಹದಿಂದ ಕೂಗಿದ, ಯಾರಾದರೂ ಕಳ್ಳರು ಬಂದಿದ್ದಾರೆ. ರಾಜ್ಯದ ಎಲ್ಲ ದ್ವಾರಗಳನ್ನು ಮುಚ್ಚಿ ಪ್ರತಿಯೊಬ್ಬರನ್ನೂ ಶೋಧಿಸಿ. ಅರಮನೆಯಲ್ಲಿ ಗೊಂದಲ. ಸೈನಿಕರು ಎಲ್ಲೆಡೆ ಶೋಧಿಸತೊಡಗಿದರು. ಆದರೆ ಆಭರಣ ಸಿಗಲಿಲ್ಲ. ರಾಜನಿಗೆ ದುಃಖವೂ ಆಗ್ರಹವೂ ಒಟ್ಟಿಗೆ ಬಂತು. ಅವನು ತನ್ನ ಪ್ರೀತಿಯ ಚಿಕ್ಕುವನ್ನೇ ಮರೆತು ಈ ರಾಜ್ಯದಲ್ಲಿ ಯಾರನ್ನೂ ನಂಬಲಾಗದು ಎಂದು ಒಂಟಿಯಾಗಿ ಕುಳಿತ. ಹೀಗೆ 3 ದಿನ ಕಳೆದವು. ಒಂದು ರಾತ್ರಿ ಚಿಕ್ಕು ರಾಜನ ಹಾಸಿಗೆಯ ಮೇಲೆ ಓಡಾಡುತ್ತಿತ್ತು. ರಾಜ ದುಃಖದಿಂದ ಮಲಗಿದ್ದ. ಚಿಕ್ಕು ತನ್ನ ಆಟಿಕೆಯನ್ನು ತಂದುಕೊಡಬೇಕೆಂದು ತೀರ್ಮಾನಿಸಿತು. ಹಾಸಿಗೆಯ ಕೆಳಗಿನಿಂದ ಆ ಚಿನ್ನದ ಆಭರಣವನ್ನು ಎಳೆದೊಯ್ದು ರಾಜನ ಎದೆಯ ಮೇಲೆ ಇಟ್ಟಿತು. ರಾಜ ಕಣ್ಣು ಬಿಟ್ಟು ನೋಡಿದಾಗ ಆಭರಣ ತನ್ನ ಮುಂದೆ ಹೊಳೆಯುತ್ತಿತ್ತು. ಅವನಿಗೆ ಆಶ್ಚರ್ಯ, ನಂತರ ನಗು ಬಂತು. ಚಿಕ್ಕು ರಾಜನ ಮುಖದ ಮೇಲೆ ಕೂತು ಚೀ ಚೀ ಎಂದಿತು. ರಾಜ ಅಳಿಲನ್ನು ಎತ್ತಿಕೊಂಡು, ನೀನೇ ನನ್ನ ಕಳ್ಳನಂತೆ. ಆದರೆ ನಿನ್ನ ಕಿತಾಪತಿಗೆ ನನ್ನ ಪ್ರೀತಿಯೇ ಶಿಕ್ಷೆಯ ಎಂದು ಅದನ್ನು ಗಟ್ಟಿಯಾಗಿ ಅಕ್ಕಿ ಮುತ್ತಿಕ್ಕಿದ. ಮರುದಿನ ರಾಜನು ಎಲ್ಲರನ್ನೂ ಕರೆದು, ನನ್ನ ಅತ್ಯಂತ ಪ್ರೀತಿಯ ಕಳ್ಳ ಇವನು ಎಂದು ಚಿಕ್ಕುವನ್ನು ತೋರಿಸಿದ. ಎಲ್ಲರೂ ನಗುತ್ತಾ ಚಪ್ಪಾಳೆ ತಟ್ಟಿದರು. ಅಳಿಲಿಗೆ ಒಂದು ಸಣ್ಣ ಚಿನ್ನದ ಗಂಟೆ ಕಟ್ಟಿ ಅರಮನೆಯಲ್ಲಿ ಇನ್ನಷ್ಟು ಗೌರವ ಕೊಟ್ಟರು. ಅಂದಿನಿಂದ ಚಿಕ್ಕು ಏನೇ ಕಿತಾಪತಿ ಮಾಡಿದರೂ ರಾಜ ಕೇವಲ ನಗುತ್ತಿದ್ದ. ಯಾಕೆಂದರೆ ಪ್ರೀತಿಯ ಕಿತಾಪತಿಯೇ ಅಲ್ಲ, ಅದು ಆತ್ಮೀಯತೆ ಎಂದು ಅವನಿಗೆ ತಿಳಿದಿತ್ತು.